ಏ ಹುಡುಗಿ, ಅಲ್ಲೇ ಅಲ್ಲೇ ಕುಂತೀನಿ ಅಲ್ದ ಮ್ಯಾಗ, ತಣ್ಣ ನೆಲದ ಮ್ಯಾಗ ಹೋಗ್ಯದ್ದು ಒಳ ಮುಖ ಹೋಗು. ಆ ಕುಸಿನ್ ತಗೊಂಡ ಆ ತಣ್ಣ ನೆಲದ ಮ್ಯಾಗ ನೀ ಕುಂದ್ರದಲ್ದ ಮತ್ತೆ ಕುಸಿನ್ ತಗೊಂಡ್ ಕುಂತಿ. ಹೋಗಿ ಹೋಗಿ ಹೇಳುವ ಹಾಸಿಗೆ ಮ್ಯಾಗ ನಡಿ ಬೆಚ್ಚಗ. ಆ ಕುಸಿ ಕಟ್ಟಿ ಇಲ್ಲ ತೆಲಿಗೆ? ಹಾ ಕಟ್ಟಿ ಅಲ್ಲ, ಕುಸಿಗೆ ಬೆಚ್ಚಗೆ ಮಾಡಿ ನೋಡಲ್, ಕೈಗೆ ಕಾಲಿಗೆ ಸಾಕ್ಸ್ ಹಾಕಿ ಅರ್ಬಿ ಹೊಚ್ಚಿ ತೆಲಿಗೂ ಹಾಕಿನಿ. ನೀ ಏನು ತಲೆ ಕೆಡ್ಸ್ಕೊಬೇಡ. ಅದ ಕುಸಿನ್ ಕರ್ಕೊಂಡು ಪೌಡ್ರ್ ಅದು ಹಚ್ಚಿದ್ನಲ್ಲ, ಇಸಿ ಮಾಡಿತ್ತಾ, ಅದಕ್ಕೆ ಮುಕ್ಕಳಿ ಅದು ಒರೆಸಿ ಅರ್ಬಿ ಬದ್ಲಿ ಮಾಡಿದ್ನೆ. ಹಾಗಾಗಿ ಅದನ್ನು ಇಲ್ಲೇ ಕುಂತೆ. ಅಳ್ವಿ ಕುಡ್ದಿ? ಅವ ಹಂಗಾರೆ ನಾ ಒಳಗೆ ಕರ್ಕೊಂಡು ಹೋಗ್ಲೆ, ಹಾಲು ಕುಡಿಸ್ತೇನೆ ಕುಸಿ ಊಟ. ಮಕ್ಕೊಂಡತಿ ನೋಡಿ, ನಾನು ಕುಡಿದ್ರೆ ಕುಡಿಸ್ತೇನೆ, ಇಲ್ಲಾಂದ್ರೆ ಮನಗಿಸ್ತೇನೆ. ಕರ್ಕೊಂಡು ಹೋಗು. ಅನು ನಾಷ್ಟ ಕೊಡು. ನೀನು ಹೆಂಡತಿ ಮಾಡತ್ತಾಳ? ಎಷ್ಟೊತ್ತಾತಲ್ಲ ಇನ್ನು? ರೆಡಿ ಆಗಕತ್ತಳವೆ. ಎದಕ್ಕೆ ಆಕಿಗೆ ಏನಾರ ಅನ್ನಕತ್ತಿ ಏನು ಮತ್ತೆ? ಅನ್ನದಲ್ಲಪ್ಪ, ಏನು ಮಾಡಕತ್ತಾಳ? ಏನೋ ಮಾತಾಡಕತ್ತಾರಲ್ಲ. ಅಲ್ಲ, ನೀನು ಹೆಂಡತಿನ ಏನೋ ಕರ್ಕೊಂಬಂದ್ಯಪ್ಪ ಅಲ್ಲಿಂದ, ಆದ್ರೆ ತೀರ ಏನ್ಲ ಏನು ಅನ್ನಂಗಲ್ಲ ನಾಕಿಗೆ. ಯವ್ವ ಅಂದೆ ಅಂದ್ರೆ ಮತ್ತೆ ಮನೆ ಬಿಟ್ಟು ಹೊಕ್ಕಳಕಿ. ಹೋದ್ರೋಗ್ಲಿ ಬಿಡ್ಲ. ಸಲ ಅದು ತೀರ ಮನೆ ಹೋಗಿ ಏನಂದ್ಲ ಅವ್ರವ್ವ ಅವರಪ್ಪ? ಏನೇನೋ ಒಟ್ಟು ಹೆಂಗೆ ಹೇಳಿ ಕರ್ಕೊಂಬಂದಿಯಲ್ಲ. ಆಕಿಗೆ ಸುಳ್ಳು ಹೇಳಿ ಸಮಾಧಾನ ಮಾಡಿ ಕರ್ಕೊಂಬರೋಷ್ಟೊತ್ತಿಗೆ ಹೆಣ ಬಿತ್ತು ನಂದು. ಗೊತ್ತೈತಿ ನಿಂಗೆ? ಸುಳ್ಳ? ನಿಮ್ಮವ್ ಹಂಗಂತಾಳೆ, ನಿಮ್ಮವ್ ಹಿಂಗಂತಾಳ ಅಂತ ಹೇಳ್ತಿದ್ಲು. ಅಂಥದ್ದು ನಾನು ಅಕ್ಕಿನ್ನ ಇಲ್ಲೋಡಿಲ್ಲ, ಆತನ ಮಗು ಬುದ್ಧಿ ಹೇಳ್ತಾನೆ, ಇನ್ನೊಮ್ಮೆ ಏನು ಅನ್ನಲ್ಲ ಅಂತೇಳಿ ಸಮಾಧಾನ ಮಾಡಿ ಕರ್ಕೊಂಬಂದಿರೋದಕ್ಕಿನ್ನ ನೀ ಸುಮ್ಮನೆ ಮತ್ತಕ್ಕೆ ಕಿರಿಕಿರಿ ಮಾಡಕೋಬೇಡ. ಅಲ್ಲ, ಒಂದು ಪ್ಲ್ಯಾನ್ ಮಾಡಿದ್ವಿ ನಾನು ನೀನು ಸೇರಿ, ಅದನ್ನು ಎಕ್ಸಿಕ್ಯೂಟೇ ಮಾಡಲಿಲ್ಲಲ್ಲ. ಪ್ಲ್ಯಾನ ಏನಪ್ಪ? ನನ್ನ ಗಂಡ ನನಗೆ ಸುಳ್ಳು ಹೇಳಿದ್ನ, ಅವ್ರ ಅವನ ಜೊತೆ ಸೇರ್ಕೊಂಡು ಏನು ಪ್ಲ್ಯಾನ್ ಮಾಡಿದ್ದ? ಯವ್ವ ಈಗ ಸದ್ಯಕ್ಕಂತರೂ ಆ ಪ್ಲ್ಯಾನ್ ಸುದ್ದಿಗೆ ಹೋಗ್ಬೇಡ. ಇಲ್ಲೋಡು ಅಷ್ಟು ಸುಲಭಕ್ಕಿಲ್ಲ, ಜೋರದಾಳಕಿ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಪತ್ತೆ ಹಚ್ಚಿಸ್ತಾಳ. ಅಷ್ಟು ಬಂಗಾರ ನಾವು ತಕ್ಕೊಂಡು ಅದು ಹೆಂಗೆ ಸಿಗ್ತಿತ್ಲ? ಎಲ್ಲ ಕಾಣ್ಲಾರ್ದಂಗೆ ಮುಚ್ಚಿಡಕ್ಕೆ ಬರ್ತಿತ್ತು. ನೀನೊಬ್ಬ ಮತ್ತಾಗ ಎಲ್ಲದಕ್ಕೂ ಹೆದರಿ ಸಾಯ್ತಿ. ಆಮೇಲೆ ಹೊಸ ಬಂಗಾರ ತರ್ಸಕ್ಕೆ ಬರ್ತಿದ್ದಿಲ್ಲನು? ಹೋಗ್ಲಿ, ಮೊನ್ನೆ ನೀನು ಹೆಂಡತಿ ಕರ್ಕೊಂಬರಕ್ಕೆ ಹೋಗಿದ್ದಿಲ್ಲ, ಕಾರ್ ಇಸ್ಕೊಂಬರ್ಬೇಕು ಬೇಡದನ್ನ. ಅದೇ ಕಾರ್ನಾಗೆ ಬಂದಿದ್ರಕ್ಕಿತ್ತ, ಮತ್ತು ಹೆಂಡತಿ ಕರ್ಕೊಂಡು ಅದೇ ಬೈಕ್ನಾಗೆ ಬಂದು. ಯವ್ವ ನಾನೇನು ಮಾಡಲಿ, ಆಕಿ ನನ್ನ ಮಾತು ಕೇಳ್ತಾಳ. ನಾನು ಎಷ್ಟೋ ಹೇಳಿ ನೋಡಿದೆ, ಹೆಂಗಾರ ಮಾಡಿ ಇದು ಕಾರ್ ತೊಗೊಂಬರ್ಬೇಕು ಅನ್ನೋ ಕಾರಣನೇ ಇತ್ತು ನನ್ನ ತಲೆಯಾಗು. ಆದ್ರೆ ಆಕಿ ನನ್ನ ಮಾತು ಎಲ್ಲಿ ಕೇಳ್ತಾಳ? ಫುಲ್ಲು ಹುಷಾರಾಗಳಿಗ. ನಾನಕ್ಕೆ ಮುಂದೆ ಏನೂ ಕೇಳಲ್ಲಪ್ಪ. ಏನಾರು ಕೇಳಿದ್ರೆ ಆಕಿಗೆ ಮತ್ತು ನನ್ನ ಮೆಸಿಟ್ಟು ಬಂದು ನಾನು ಬಿಟ್ಟೋಕಾಳ. ನೀನೇ ಕೇಳು, ಏನೇನು ಬೇಕು ಏನೇನು ಬೇಡ ಎಲ್ಲ. ನನಗೆ ಒಂದು ಮನಿ ಮಾಡೋದೊಂದು ಟೆನ್ಷನ್ ತಪ್ಪಲ್ಲ, ಅಷ್ಟೇ ಸಾಕು. ನೋಡು, ನಾನೇ ಕೇಳಿದ್ದು ಮನಿ ಅಂತೇಳಿ, ಅದಕ್ಕೆ ಮನಿ ತೊಗೊಂಬರಕತ್ಲ ಬಂಗಾರ ಅಂತ ಮನಿ ಅವರಪ್ಪ ಕಟ್ಟಿಸ್ಕೊಡಕತ್ತಾನ. ಆರಾಮ್ ರಾಜ ರಾಣಿಗತ್ತೆ ನೀವಿಬ್ರು, ಜೊತೆಗೆ ನಾವು ಬೇಕಿ, ಹೌದಿಲ್ಲ? ಆಮೇಲೆ ನಿಮ್ಮ ತಂಗಿ ಮದುವೆ ಮಾಡ್ಬೇಕಲ್ಲ, ನಿಮ್ಮ ತಂಗಿ ಮದುವೆಗೆ ರೊಕ್ಕ ಬೇಕಲ್ಲ. ಯವ್ವ ಆಕಿನೂ ದುಡಿತಾದಾಳಿಲ್ಲ, ಸುಮ್ಮನಿರು ನೀನು. ನಾನೇನಂತೀನಿ ಗೊತ್ತಾ, ನಂಗೆ ಭಾಳ ಕಷ್ಟ ಆಗ್ತೈತಿ ನಮ್ಮ ತಂಗಿ ಮದುವೆ ಮಾಡೋಕೆ, ದುಡ್ಡು ಬೇಕು ಹಾಗೆ ಹಿಂಗೆ ಅಂತೀನಿ. ಆಕಿನ ನಿಧಾನಕ್ಕೆ ದುಡ್ದು ತಾನೇ ಕೊಡ್ತಾಳೆ. ಏನು ನೀನು ಕೇಳಿ ಕೆಟ್ಟಾಬೇಡ, ಅಷ್ಟೇ ಹೇಳಕತ್ತೀನಿ ಕೇಳು. ನಾನು ಕೇಳಬೇಡ, ನೀನು ಕೇಳಬೇಡ, ಆಕಿ ಯಾಗೆ ಕೊಡೋ ಹಂಗೆ ಮಾಡೋಣಂತೆ. ಏನು ಬೇಲಿನೇ ಎದ್ದು ಹೊಲ ಮೇದಂಗೆ ಆತ. ಇವ್ರು ನನಗೆ ಇಂಥದೊಂದು ಮೋಸ ಮಾಡ್ತಾರಂತ ನಾನು ಅಂದ್ಕೊಂಡಿದ್ದಿಲ್ಲ. ವಾ ಸುಮ್ಮನಿರೀಗ, ಇಲ್ಲೇ ಹಿತ್ಲಾಗಿರ್ಬೇಕು. ಹೋಗಿ ನೋಡ್ತೀನಿ ಏನು ಮಾಡತ್ತಾಳ ಅಂತೇಳಿ. ಅಂದ್ರೆ ಇವನಿಗೂ ಎಲ್ಲದ್ರ ಮೇಲೂ ಆಸೆ ಇತ್ತು, ನನಗೆ ಮೋಸ ಮಾಡ್ಯಾರ ಇವರು. ಆಮೇಲೆ ಇನ್ನೊಂದು ಮಾತವ, ಏನು ಈಗ ಆಕಿ ಕೆಲ್ಸಕ್ಕೆ ಹೋಗಾಳ, ಮತ್ತು ನೀವು ವಟ ಹಚ್ಚಬೇಡಕ್ಕಿಗೆ. ಇಲ್ಲೇ ಹೋಟೆಲ್ ಅದಲ್ಲ, ಇದು ಹಡ್ದಾಳಕ್ಕಿ ಮನ್ಯಾಗ. ಆ ಹುಡುಗಿನ ಬಿಟ್ಟು ಈಕಿ ಕೆಲ್ಸಕ್ಕೆ ಹೋದ್ರೆ ಸುಮ್ಮನಿರು, ಬೇಡ. ವಾ ಸ್ವಲ್ಪ ಸುಮ್ಮನಿರು, ದುಡಿಲಿ ಏನಾಯ್ತು? ದುಡ್ಡು ಎದಕ್ಕಾರ ನಮಗೆ ಹೆಲ್ಪ್ ಆಕತಿ. ಆಮೇಲೆ ನೋಡವ ಹೇಳಕತ್ತೀನಿ, ಆಕಿ ವಟ ಅನ್ನಕೋಬೇಡ ನೀನು. ಮಾಡಲಿ, ಸುಮ್ಮನೆ ಕೆಲಸ ಮಾಡಲಿ. ಏನು ನೀ ಬೈತಾ ಇರೋ, ನಾನು ಸಮಾಧಾನ ಮಾಡ್ತಾ ಇರ್ತೀನಿ. ಆಕಿ ಮೊನ್ನೆ ಏನಂದ್ಲು ಗೊತ್ತಾ, ಬೇರೆ ಮನೆ ಮಾಡಿದರೆ ಬರ್ತೀನಿ ಅಂದ್ಲು. ಆಕಿಗೆ ಸಮಾಧಾನ ಮಾಡಿ ಹಂಗಲ್ಲ ಹಿಂಗೆ ಇನ್ನೊಂದ್ಸಲ ನಮ್ಮವು ಏನು ಅನ್ನಲ್ಲ ಅಂತ ಹೇಳಿ ಕರ್ಕೊಂಬರ್ಬೇಕಾದ್ರೆ ನನಗೆ ಸಾಕಾಗೋತು. ಈಗ ನೀ ಮತ್ತೂ ಒದರಾಡಕತ್ತೆ ಅಂದ್ರೆ ಮತ್ತೆ ತೊಗೊಳಕಿ ಮನೆ ಬಿಟ್ಟು. ಅವರಪ್ಪ ಅವ್ರ ಅಣ್ಣ ಅವ್ರ ತಮ್ಮ ಅದನ್ನಲ್ಲ, ಅವ್ರ ತಮ್ಮ ಅವರಪ್ಪ ಅಯ್ಯೋ ಆರಾಮಾಗದಾರಲ್ಲಿ. ಅವ್ರೇನಂತಾರೆ, ಮನ್ಯಾಗಿದ್ರು ಇರಲಿ ಅಂತಾರೆ. ಅವ್ರಿಗೇನಾಗಬೇಕಾಗೈತಿ? ಇಲ್ಲೇ ಪ್ರಾಬ್ಲಮ್ ಆಗೋದು ನನಗೆ. ಅರ್ಥ ಮಾಡ್ಕೊ. ಏನು ಆಕಿ ಪಾರ್ವತಿ, ಆಕಿನೂ ಏನು ಅನ್ನಲ್ಲ, ಅನು ಇದ್ದರೆ ಇರು, ಇಲ್ಲೇ ಇರು ಅಂತಾಳ. ಆಯ್ತಪ್ಪ, ಅದೇನು ಮಾಡ್ತೀಯ ಮಾಡ್ಕೋ ಹೋಗು. ಈ ನಮ್ನಿ ಹೆಂಡತಿಗೆ ಹೆದರ್ ಸಾಯೋದಂದ್ರೆ ಮುಗಿದೋತು. ಹೆಂಡತಿಗೆ ಹೆದ್ರದಲ್ಲವ. ಈಗ ನೋಡು, ಮೊನ್ನೆ ಆಫೀಸ್ನಾಗ ನನಗೆ ಮ್ಯಾನೇಜರ್ ಪೋಸ್ಟ್ ಸಿಕ್ಕೈತಿ ಮಸ್ತಾಗಿ, ಹೌದಿಲ್ಲ? ಇನ್ನೊಂದು ಸ್ವಲ್ಪ ದಿನ ಹೆಂಗಾರ ಮಾಡಿ ಅದೇ ಆಫೀಸ್ನ ನನ್ನ ಹೆಸರಿಗೆ ಬರ್ಸ್ಕೊಂಡು, ಏನು ಅದೇ ಆಫೀಸ್ನಾಗೆ ನೋಡ್ತಾ ಇರು ಹೆಂಗೆ ಆರಾಮಾಗಿ ಮೆರಿತೀನಿ ಅಂತೇಳಿ. ಏನು ಅವ್ರ ಅಪ್ಪನ 5 ಆಫೀಸ್ನಾಗ 1 ಆಫೀಸ್ ಪೂರ್ತಿ ನನ್ನ ಹೆಸರಿಗೆ ಬರ್ಸ್ಕೊತೀನಿ. ಇನ್ನು ನೋಡಿದಿರೋ ಆಫೀಸ್ ಅವ್ರು ಏನಾರ ಯಾಕೆ ಮಾಡ್ಕೊಳ್ಳಿ. ಏನು ನೀ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಮನಿ ಕಾರು ಆಫೀಸ್ ಎಲ್ಲ ಆಗ್ತದೆ ನಮ್ಮದೇ. ನೋಡು, ಎಲ್ಲ ನಾನೇ ಹೇಳ್ಕೊಟ್ಟೆ ಅಂತ ತಿಳ್ಕೊಂಡು ಶಾಣೆ ಆದಿ. ಇಲ್ಲಾಂದ್ರೆ ಹೆಂಡತಿ ಕೂಟ ದೊಡ್ಡ ಸ್ವಾಭಿಮಾನ ಅದು ಇದು ಅಂತೇಳಿ ಬಾಯ ಮಣ್ಣು ತುಂಬ್ಕೊಂಡು ಇರ್ತಿದ್ದೆ.
ಅವನವ ನೀ ಇರೋಕ್ಕೆ ಒಂದಿಟ್ಟು ನನಗೆ ಇದೆಲ್ಲ ಸಿಗ್ತಾ ಇರೋದೀಗ. ಇಷ್ಟು ದೊಡ್ಡ ಮೋಸ, ಅಯ್ಯೋ ದೇವ್ರೆ. ಇಲ್ಲ, ನಾನು ಆಡಬಾರ್ದು. ಇಂಥವ್ರ ಜೊತೆಗೆ ನಾನು ಜೀವನ ಮಾಡಬಾರ್ದು. ಇವ್ರ ಜೊತೆಗೆ ನಾನು ಇರಬಾರ್ದು. ಎಷ್ಟು ಕೆಟ್ಟ ವ್ಯಕ್ತಿ ಇವರು. ಅಲ್ಲ, ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ರಲ್ಲ ಇವರು. ತಾಯಿ ಹೆಂಗದಲ್ಲ ಅಂತ ಗೊತ್ತಿದ್ದು ಅವತ್ತು ನಮ್ಮವ್ವ ಮಾತಿಗಂದ್ಲು, ನಿನ್ನ ಗಂಡನೂ ಇದ್ರಾಗ ಶಾಮಿಲ್ ಅದ ನನ್ನ ನೋಡು ಅಂತೇಳಿ. ನಾನು ನಂಬಲಿಲ್ಲ. ನಮ್ಮವ್ವಗೆ ಬಾಯಿ ಬಂದಂಗೆ ಬೈದೆ. ನೋಡಿದ್ರೆ ಹೌದೇ ಹೌದು, ನನ್ನ ಗಂಡನೂ ಅವನೇ. ಅಯ್ಯೋ ದೇವ್ರೆ, ಇನ್ಯಾರನ್ನ ನಂಬ್ಲಪ್ಪ ನಾನು? ಯಾರನ್ನ ನಂಬಲಿ? ಇಲ್ಲ, ಇದು ಹಿಂಗಾದ್ರೆ ಸರಿ ಹೋಗಲ್ಲ. ಇವ್ರ ಮನೆ ಒಳಗೆ ನಾ ಇರಬಾರ್ದು. ನನ್ನಿಂದ ಇವ್ರು ಚೆನ್ನಾಗಿರಬಾರ್ದು. ಏನು ಗಂಡ ಆದರೂ ಅಷ್ಟೇ, ಅತ್ತೆ ಆದರೂ ಅಷ್ಟೇ. ಅಲ್ಲ, ಇವರಿಗೆ ಸ್ವಲ್ಪನೂ ನನ್ನ ಹೆಂಡತಿ ಅನ್ನೋದೇ ಇಲ್ಲಲ್ಲ ಇವರಿಗೆ. ತಾಯಿ ಮಾತು ಕೇಳ್ಕೊಂಡು ಕುಣಿತಾ ಇದಾರ. ಇವ್ರ ಬುದ್ಧಿ ಎಲ್ಲೋಗಿತ್ತು ಸಗಣಿ ತಿನ್ನಕ್ಕೆ? ತಾಯಿ ಹೆಂಗಿದ್ದಾರಂತ ಗೊತ್ತಿಲ್ಲ ಇವರಿಗೆ. ಏನು ಬೇಕಾದಾಗುವಂತಕ್ಕ ಏನು ಇವ್ರಿಗೆ ಮಣ್ಣು ಮುಕ್ಕಿಸ್ಬೇಕು ಇವರಿಗೆ. ಬಂದ್ಲು ಏ ನಾಷ್ಟ ಅಂತ ನೋಡಂಗ. ಅಷ್ಟ ಕೊಡ ಅನು. ಹಂಗೆ ನಿನ್ನ ಅಂಗಡಿಗೆ ಬಿಟ್ಟು ಹೋಗ್ಲಾ ಏನ? ಅಂಗಡಿಗೆ ಬಿಟ್ಟು ಹೋಗೋದು ಬೇಡ, ಮನೆಗೆ ಕರ್ಕೊಂಡು ಬರೋದು ಬೇಡ. ಥೂ, ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಇಷ್ಟೊತ್ತು ನೀವು ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡಿಲ್ಲ ಅಂತ ತಿಳ್ಕೊಂಡಿರಿ. ಎಂಥ ನೀಚ ಬುದ್ಧಿ ರೀ ನಿಮ್ಮದು. ಎಷ್ಟು ನನಗೆ ಮೋಸ ಮಾಡಿಬಿಟ್ರಿ ನೀವು. ನನಗೆ ಮೋಸ ಮಾಡಕ್ಕೆ ಹೆಂಗೆ ಮನಸ್ಸು ಬಂತು ನಿಮಗೆ? ಎಷ್ಟು ನಂಬಿದ್ದೆ ನಾನು ನಿಮ್ಮನ್ನು. ಅಂದರೆ ನೀವು ನನ್ನನ್ನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದು ನನ್ನ ಹತ್ರ ರೊಕ್ಕ ಐತಿ, ಹಣ ಐತಿ, ಆಸ್ತಿ ಐತಿ ಅಂತ ಅಲ್ಲ? ನನಗೆ ಗೊತ್ತ್ರಿ. ನನಗೆ ಈಗ ಗೊತ್ತಾಗೋತು. ಆದರೆ ಅದು ಮೊದಲೇ ಗೊತ್ತಿರಲಿಲ್ಲ. ಒಳ್ಳೆಯವ್ರ ಥರ ನಾಟಕ ಮಾಡಿ ಎಷ್ಟು ನನಗೆ ಅನ್ಯಾಯ ಮಾಡಿಬಿಟ್ರಿ ನೀವು. ಎಷ್ಟು ಅನ್ಯಾಯ ಮಾಡಿಬಿಟ್ರಿ. ಅಯ್ಯೋ ದೇವ್ರೆ, ನಿಮ್ಮಂಥವ್ರನ್ನ ನಾನು ಯಾವತ್ತೂ ಕ್ಷಮಿಸಂಗಿಲ್ಲ. ನಿಮ್ಮ ಜೊತೆಗೆ ನಾ ಇನ್ನಿರಂಗಿಲ್ಲ. ಏನು ನೀವು ಬೇಡ ನನಗೆ, ನೀವು ಬೇಡ ನನಗೆ. ನಿಮ್ಮ ಕುತಂತ್ರ ಬುದ್ಧಿ ಅರ್ಥ ಮಾಡ್ಕೊಳಕ್ಕೆ ಇಷ್ಟು ದಿನ ಬೇಕಾಯ್ತು ನನಗೆ. ನಾನು ಮೊದಲೇ ಯೋಚನೆ ಮಾಡಲಿಲ್ಲ ಇದನ್ನೇ. ಏನು ಇನ್ನು ನಾನು ನಿಮ್ಮ ಜೊತೆಗೆ ಇರಂಗಿಲ್ಲ. ನಿಮ್ಮ ಜೊತೆಗೆ ಇರಂಗಿಲ್ಲ ಅಂದರೆ ಇರಂಗಿಲ್ಲ. ನೀಚ. ತಾಯಿ ಜೊತೆಗೆ ಸೇರ್ಕೊಂಡು ನಾಟಕ ಮಾಡ್ತಿ. ನಾಟಕ ಮಾಡ್ತಿ. ನಿನ್ನೇನು ಮಾಡ್ಲಪ್ಪ. ನಮ್ಮಮ್ಮ ಅವತ್ತ ಹೇಳಿದ್ಲ, ನಮ್ಮವ್ವ, ನೀ ಭಾಳ ಮೋಸ್ಕಾರದನ ನಿನ್ನ ಗಂಡ, ಯಾಕೋ ಅವನ ಮೇಲೆ ಅನುಮಾನ ನನಗೆ ಅಂತೇಳಿ. ನಾನು ಅರ್ಥ ಮಾಡ್ಕೊಲಿಲ್ಲ. ನಮ್ಮವ್ವಗ ಬಾಯಿ ಬಂದಂಗೆ ಬೈದೆ. ಅದೇ ನಿಜ ಆಗೋತಲ್ಲ. ನೀನು ಹಿಂಗದಿ ಅಂತ ನಮ್ಮಪ್ಪಗೆ ಗೊತ್ತಾದ್ರೆ ನಿನ್ನೆ ಎಷ್ಟು ಕೇವಲವಾಗಿ ನೋಡ್ತಾರಂತ ಅರ್ಥ ಮಾಡ್ಕೊಂಡಿರಿ. ಅರ್ಥ ಮಾಡ್ಕೊಂಡಿರೇನ್ರಿ ನೀವು? ಏನೋ ಮ್ಯಾನೇಜರ್ ಪೋಸ್ಟ್ ಬೇಕಾ ನಿಮಗೆ? ಮ್ಯಾನೇಜರ್ ಪೋಸ್ಟ್ ನಿಮಗೆ ಕಸ ಹೊಡೆಯೋ ಪೋಸ್ಟ್ ಸಿಗಲ್ಲ. ನೋಡ್ತಾ ಇರ್ರಿ, ಮ್ಯಾನೇಜರ್ ಅಂತ. ಮ್ಯಾನೇಜರ್ ನಿಮ್ಮಂಥ ಅತಿ ಆಸೆ ಮನೆಗೆ ನಾನು ಸೊಸೆಯಾಗಿ ಬಂದೇನಲ್ಲ, ಅದು ನನ್ನ ಕರ್ಮ, ನನ್ನ ತಪ್ಪದು. ನಿಮಗೆ ಯಾವ ಮ್ಯಾನೇಜರ್ ಪೋಸ್ಟು ಇಲ್ಲ. ಇವತ್ತೇ ಹೋಗ್ತೀನಿ ನಮ್ಮಪ್ಪನ ಹತ್ರ. ಇವತ್ತೇ ಹೋಗಿ ನಿಮ್ಮನ್ನ ಆ ಕೆಲಸದಿಂದ ಅಲ್ಲ, ಆಫೀಸಿಂದಾನೇ ಓಡಿಸ್ತೀನಿ. ಏನು ಮಸ್ಲಾತ್ ಮಾಡ್ಕೊಂಡಿರಿ? ಏನು ಮಸ್ಲಾತ್ ಮಾಡ್ಕೊಂಡಿರಿ? ಓಹೋ, ಏನೋ ಆಫೀಸೇ ಬರ್ಸ್ಕೊತೀನಿ ಅನ್ನಕತ್ತೀರಿ. ಹಂಗಾರೆ ಏನಮ್ಮ ಪ್ಲಾನ ಮಾಡಿರಿ ನೀವು? ಹೇಳೋಕ್ಕಾಗಲ್ಲ. ನಮ್ಮ ಅಪ್ಪನ್ನೇ ಕಿಡ್ನ್ಯಾಪ್ ಮಾಡಿನೂ ಏನಾರ ಮಾಡಿದ್ರು ಮಾಡ್ಬೋದು ನೀವು. ಯಾಕೆ ಬೇಕು? ನನ್ನಿಂದ ನಮ್ಮ ಅಪ್ಪಗೆ ನೋವಾಗೋದು ಬೇಡ, ನನ್ನಿಂದ ನಮ್ಮ ಅಪ್ಪಗೆ ತೊಂದರೆ ಆಗೋದು ಬೇಡ. ಸಾಲದಕ್ಕೆ ನನ್ನ ಬಂಗಾರನೆಲ್ಲ ಕದ್ದು ಜೊತೆಗೆ ಬೇರೆ ಬಂಗಾರ ತರಿಸ್ಕೊಳ್ಳೋ ಉದ್ದೇಶಕ್ಕೆ ಪ್ಲ್ಯಾನ್ ಮಾಡಿರಿ ತಾಯಿ ಮಗ. ಅಬ್ಬಬ್ಬಬ್ಬಬ್ಬ, ಅವ್ರೇನೋ ಬಿಡು, ಅವರೇ ಬೇರೆ ರೀತಿ. ನೀನು ನನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಲ್ಲ, ಇದೇನ ಹಂಗಾರೆ ನೀ ಪ್ರೀತಿ ಕೊಡೋ ಮರ್ಯಾದೆ? ಇದೇ ನನ್ನ ಪ್ರೀತಿ ಕೊಡೋ ಬೆಲೆ? ನೀನು ನಿನ್ನ ಮನಸ್ಸೊಳಗೆ ಇಂಥದ್ದೊಂದು ಐತಿ ಅಂತ ನನಗೆ ಗೊತ್ತಾಗ್ಲಂಗೆ ಹೋಗ್ಬಿಡ್ತಲ್ಲ. ಇಲ್ಲ ಇಲ್ಲ, ಇನ್ನು ನಾನು ಯಾವ ಕಾರಣಕ್ಕೂ ಸುಮ್ಮನಿರಲ್ಲ. ನೋಡ್ತಾ ಇರ್ರಿ, ನೋಡ್ತಾ ಇರ್ರಿ. ನಾನು ಯಾವ ಕಾರಣಕ್ಕೂ ಸುಮ್ಮನೆ ಇರಲ್ಲ. ನಿಮ್ಮನ್ನು ಯಾವತ್ತೂ ಸುಮ್ಮನೆ ಬಿಡಲ್ಲ ನಾನು. ನಮ್ಮ ಅಪ್ಪನ ಹತ್ರ ಹೋಗಿ ಹೇಳ್ತೀನಿ, ನೀವು ನಮ್ಮ ಮನೆ ಕಡೆ ಅಪ್ಪಿ ತಪ್ಪಿನೂ ಬರಬೇಡ್ರಿ. ಹೇಳ್ತಾ ಇದ್ದೀನಿ, ನೀವೇನಾರ ಬಂದರೆ ಎಲ್ಲರ ಹತ್ರ ಬೈಸ್ಕೊಂಡು ಹೋಗೋದು ಗ್ಯಾರಂಟಿ. ಏನು? ಅನು 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 ನನ್ನ ತಪ್ಪಾತನು. ನಾನು ಅದು ಬೇಕಂತ ಮಾಡಿದ್ದಲ್ಲ, ಅದು ಏನೋ ಒಂದು ಅಪ್ಪಿ ತಪ್ಪಿ ಆಗಿದ್ದನು. ಪ್ಲೀಸ್ ಅನು, ಅನು ಅನು ಪ್ಲೀಸ್ ಅನು, ಅನು ನನ್ನ ಬಿಟ್ಟು ಹೋಗ್ಬೇಡ ಅನು.
ಅನು ಬ್ಯಾಗ್ನಾಗ ಅರ್ಬಿ ಇಟ್ಕೋಬೇಡ ಅನು, ನಾನು ಬಿಟ್ಟು ಹೋಗ್ಬೇಡ ಅನು ತಪ್ಪಾಗೈತಿ, ಅದೇ ಒಪ್ಕೋತೀನಿ ನಾನು ನಿನ್ನ ಹತ್ರ. ಪ್ಲೀಸ್ ಇನ್ನೊಂದ್ಸಲ ಈ ರೀತಿ ಮಾಡಲ್ಲ ಅನು ಪ್ಲೀಸ್ ಅನು. ಅಯ್ಯ ಇದ್ರ ಮಕ್ಕ ಸುಡ್ಲಿ. ಅಲ್ಲ ಏನಾತ? ಅಯ್ಯ ಅಯ್ಯ ಅಲ್ಲ ನೋಡಿ ಎಷ್ಟು ಹೇಳ್ಬೇಕು ಇವ್ರಿಗೆ. ಅಯ್ಯೋ ದೇವ್ರೇ. ಛೂ. ಅಲ್ಲ ಈಗ ಏನು ಮಾಡೋದು, ಹೊಸ ಮನಿ ಅಕ್ಕತಿ ಅಂತೆಲ್ಲ ಆಸೆ ಇಟ್ಕೊಂಡಿದ್ನಲ್ಲಪ್ಪ, ಅದಕ್ಕೆಲ್ಲ ಬೆಂಕಿ ಬಿತ್ತು.